ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ನ್ಯೂ ಬಿಗಿನಿಂಗ್, ಹೊಸ ಆರಂಭ, ಹೊಸ ಪ್ರಾರಂಭ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ಒಂದು ಇಂಟ್ರಡಕ್ಷನ್ ಮೆಸೇಜ್ನ ನಾವು ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವನ್ನು ಈ ದಿನ ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸೋಣ. ನ್ಯೂ ಬಿಗಿನಿಂಗ್, ಹೊಸ ಆರಂಭ ಅಂತ ಹೇಳಿದ್ರೆ ಏನು ಅಂತೇಳಿ ನಾವು ಮೊದಲ ಭಾಗದಲ್ಲೇ ಕೆಲವು ಸಂಗತಿಗಳನ್ನು ನಾವು ಹೇಳಿದ್ದೇವೆ. ಮೊದಲ ಭಾಗವನ್ನು ಯಾರು ಕೇಳಿಲ್ಲ ಅವ್ರು ಕೇಳಿದ್ರೆ ಎರಡನೇ ಭಾಗ ನಿಮಗೆ ಸುಲಭವಾಗಿ ಅರ್ಥವಾಗುವಂಥದ್ದಾಗಿದೆ. ನೋಡಿ, ದೇವರು ಯಾವೆಲ್ಲ ಸಂಗತಿಗಳಿಗೆ, ಯಾವೆಲ್ಲ ವಿಷಯಗಳಿಗೆ ಹೊಸ ಆರಂಭವನ್ನು, ನ್ಯೂ ಬಿಗಿನಿಂಗ್ನ ಕೊಡ್ತಾರೆ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಮೊಂದಿಗೆ ಸಂದೇಶವನ್ನು ಹಂಚಿಕೊಳ್ತಾ ಇದ್ವಿ. ನಾವು ನೋಡ್ತೇವೆ, ದೇವರು ವೈಫಲ್ಯಗಳಿಗೆ ಅಂದರೆ ಫೇಲ್ಯೂರ್ಸ್ಗಳಿಗೆ ದೇವರು ಹೊಸ ಆರಂಭವನ್ನು ಕೊಡ್ತಾರಂತೆ. ಅಂತ ಹೇಳಿದ್ರೆ ನಿಮ್ಮ ಜೀವನದ ಯಾವ ಕ್ಷೇತ್ರಗಳಲ್ಲಿ, ನಿಮ್ಮ ಬಿಸ್ನೆಸ್ಗಳಲ್ಲಿರ್ಬೋದು, ನಿಮ್ಮ ಸೇವೆಯ ಮಂಡಲಗಳಲ್ಲಿರ್ಬೋದು, ಕುಟುಂಬಗಳಲ್ಲಿರ್ಬೋದು, ನಿಮ್ಮ ಮಕ್ಕಳ ವಿಷಯಗಳಲ್ಲಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿರ್ಬೋದು, ಯಾವುದೇ ಸಂಗತಿಗಳಾದರೂ ಸರಿ, ಯಾವುದೇ ಸಂಗತಿಗಳಾದರೂ ನೀವು ಫೇಲ್ಯೂರ್ ಆಗಿದ್ದೀರಾ ಅಂತ ಹೇಳಿದ್ರೆ, ನೀವು ಅದರಲ್ಲಿ ವೈಫಲ್ಯವನ್ನು ವೈಫಲ್ಯವನ್ನು ಕಂಡಿರುವುದಾದರೆ ದೇವರು ಆ ಎಲ್ಲ ಸಂಗತಿಗಳಿಗೆ ದೇವರು ಹೊಸ ಆರಂಭವನ್ನು ಕೊಡುವಂಥವರಾಗಿದ್ದಾರೆ. ಮೇ ಬಿ ನೀವು ಫೇಲ್ಯೂರ್ ಆಗಿರ್ಬೋದು, ಆದರೆ ದೇವರು ತನ್ನ ಕರುಣೆಯಿಂದ ದೇವರು ನಿಮಗೆ ಹೊಸ ಆರಂಭವನ್ನು ದೇವರು ಒದಗಿಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನೀವು ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯವನ್ನು ನೋಡುವಾಗ, ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22, 23ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದರರ್ಥ ದೇವರು ಪುನಃ ಸ್ಥಾಪಿಸುವಂಥ ದೇವರಾಗಿದ್ದಾರೆ. ದೇವರು ಪುನಃ ಸ್ಥಾಪಿಸುವಂಥ ದೇವರಾಗಿದ್ದಾರೆ. ನಿಮ್ಮ ಫೇಲ್ಯೂರ್ಗಳನ್ನೇ ಫೈನಲ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದರೆ ನಿಮ್ಮ ವೈಫಲ್ಯಗಳು, ನೀವು ವೈಫಲ್ಯ ಕಂಡಿರ್ಬೋದು, ಆದರೆ ನಿಮ್ಮ ಜೀವಿತಕ್ಕೆ ಅದೇ ಫೈನಲ್ ಅಲ್ಲ, ಅದೇ ಫುಲ್ ಸ್ಟಾಪ್ ಅಲ್ಲ. ದೇವರು ನೀವು ಯಾವ ಸ್ಥಿತಿಲಿತ್ತು ಅಂತ ಹೇಳಿದ್ರು, ನೀವೆಲ್ಲಿ ವಿಫಲದ ಆಗಿತ್ತು ಅಂತ ಹೇಳಿದ್ರು, ನೀವೆಲ್ಲಿ ಬಿದ್ದಿತ್ತು ಅಂತ ಹೇಳಿದ್ರು, ದೇವರು ಅದನ್ನು ಪುನರ್ಸ್ಥಾಪಿಸಲು ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ದೇವರಿಗೆ ಎಲ್ ಶಡಾಯ್, ಸರ್ವಶಕ್ತನ ಅಂತ ದೇವರು ಅಂತ ಹೇಳೋದು. ಸರ್ವಶಕ್ತನು ಅಂತ ಹೇಳಬೇಕಾದ್ರೆ ಎಲ್ಲ ಕಾರ್ಯಗಳನ್ನು ಮಾಡಲು ದೇವರು ಶಕ್ತಿವಂತನಾಗಿದ್ದಾನೆ ಅಂತೇಳಿ. ಹಾಗಾದರೆ ಈ ಪುನರ್ಸ್ಥಾಪಿಸುವಿಕೆ, ದೇವರು ಹೊಸ ಆರಂಭವನ್ನು ಒದಗಿಸೋದಕ್ಕೆ ನಿಮ್ಮಲ್ಲಿ ದೇವರಿಗೆ ಅಡ್ಡಿಯಾಗಿರುವಂಥ ಸಂಗತಿಗಳು, ಯಾವುದೇ ರೀತಿಯಾದಂಥ ಪಾಪಕರ ಸಂಗತಿಗಳು ನಿಮ್ಮಲ್ಲಿ ಇರುವುದಾದರೆ ನೀವು ಅದನ್ನು ಬಿಟ್ಟು ಬಿಡಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ದೇವರ ವಾಕ್ಯ ಹೇಳುತ್ತೆ, ನೀವು ಪಾಪವನ್ನು ಒಪ್ಪಿಕೊಂಡ್ರೆ, ಪಾಪವನ್ನು ಏನು ಮಾಡಬೇಕಂತೆ, ಮೊದಲು ಒಪ್ಕೊಳ್ಬೇಕು. ಅದಾದ ನಂತರ ನೀವು ಅರಿಕೆ ಮಾಡಬೇಕು. ಅಂದರೆ ಬಾಯ್ಬಿಟ್ಟು ಹೇಳಬೇಕು, ದೇವರೇ, ಹೌದು ಸ್ವಾಮಿ, ನಾನು ಈ ತಪ್ಪನ್ನು ಮಾಡಿದ್ದೇನೆ, ಇದರಲ್ಲಿ ಈ ಸಂಗತಿಗಳನ್ನ ತಪ್ಪು ಮಾಡಿದ್ದೇನೆ, ನಾನು ಕ್ಷಮಿಸಿ ಅಂತೇಳಿ ನೀವು ಕೇಳ್ಕೊಳ್ಬೇಕು. ಮೊದಲು ನಿಮ್ಮ ಪಾಪಗಳನ್ನ ಒಪ್ಕೊಳ್ಬೇಕು, ಅರಿಕೆ ಮಾಡಬೇಕು, ದೇವರನ್ನು ಕೇಳ್ಕೊಳ್ಬೇಕು. ನೋಡ್ರಿ, ನೀವು ಯಥಾರ್ಥವಾಗಿ ಕೇಳ್ಕೊಳ್ಳೋದಾದರೆ, ಯಥಾರ್ಥವಾಗಿ ಅಂತ ಹೇಳಿದ್ರೆ ನೀವು ಹೇಗಿದ್ದೀರಾ ಹಾಗೆ ಯಥಾರ್ಥವಾಗಿ
ಯಾವುದನ್ನು ಮುಚ್ಚು ಮರೆ ಇಲ್ಲದೆ, ಯಾವುದನ್ನು ಅಡಗಿಸಿಡದೆ, ದೋಷಗಳನ್ನು ಮುಚ್ಚಿಟ್ಟುಕೊಳ್ಳೋನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುತ್ತದೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ಯಾವುದೂ ಸಹ ದೇವರ ದೃಷ್ಟಿಯಲ್ಲಿ ಯಾವುದೂ ಸಹ ಹೈಡ್ ಆಗೋದಕ್ಕಾಗಲ್ಲ. ದೇವರ ದೃಷ್ಟಿಯಲ್ಲಿ ನೀವು ಮುಚ್ಚಿಡೋದಕ್ಕೆ ಯಾವುದೂ ಸಹ ಆಗಲ್ಲ. ಹಾಗಾಗಿ ನೀವು ಯಾಕೆ ಅದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಹೋಗ್ತೀರಾ? ನೀವು ಏನಿದ್ದೀರಾ ಅದನ್ನು ಧೈರ್ಯವಾಗಿ ದೇವ್ರ ಮುಂದೆ ಹೇಳ್ರಿ, ಒಪ್ಕೊಳ್ರಿ. ಹೌದು ಸ್ವಾಮಿ, ಈ ಕಾರ್ಯಗಳನ್ನ ಮಾಡಿದ್ದೇನೆ, ಈ ಅಶುದ್ಧ ಕಾರ್ಯಗಳನ್ನು ಮಾಡಿದ್ದೇನೆ, ಇದು ಮಾಡಬಾರ್ದಾಗಿತ್ತು, ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಅಂತೇಳಿ ನೀವೇನು ಮಾಡಿ, ಏನಿದೆ ಅದನ್ನು ಯಥಾರ್ಥವಾಗಿ ಒಪ್ಕೊಳ್ರಿ, ದೇವರ ಮುಂದೆ ಬನ್ನಿರಿ. ಆ ರೀತಿ ಬರುವಾಗ ಖಂಡಿತವಾಗಿ ದೇವರೇನು ಮಾಡ್ತಾರೆ, ನಿಮ್ಮ ದೋಷಗಳಿರ್ಬೋದು, ಪಾಪಗಳಿರ್ಬೋದು, ದೇವರು ಖಂಡಿತವಾಗಿ ಕ್ಷಮಿಸುವಂಥವರಾಗಿದ್ದಾರೆ, ಮನ್ನಿಸುವಂಥವರಾಗಿದ್ದಾರೆ. ದೇವರು ನಿಮ್ಮನ್ನು ನಾ ಪಾಪ ಮಾಡಿದರೆ ನಿಮ್ಮಲ್ಲಿ ದ್ವೇಷ ಸಾಧಿಸುವಂಥ ದೇವರಲ್ಲ. ನಿಮ್ಮನ್ನು ನೀವು ಮಾಡಿದಂಥ ಕಾರ್ಯಗಳನ್ನೇ ನೆನಪಿಗೆ ತಂದುಕೊಂಡು ನಿಮ್ಮನ್ನು ದ್ವೇಷಿಸಿ ನಿಮ್ಮನ್ನು ಶಿಕ್ಷಿಸುವಂಥ ದೇವರಲ್ಲ. ಹಾಗಾಗಿ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, 1 ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆದಿದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ ಅಂತೇಳಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಪಾಪಗಳನ್ನು ಒಪ್ಕೊಳ್ಬೇಕು, ಅರಿಕೆ ಮಾಡಬೇಕು. ಅರಿಕೆ ಮಾಡಿದ್ರೆ ದೇವರು ನಂಬಿಗಸ್ತನಾಗಿದ್ದಾನೆ. ನೀ ನಂಬಿಗಸ್ತನಲ್ಲ, ಆದರೆ ದೇವರು ನಂಬಿಗಸ್ತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ದೇವರು ನೀತಿವಂತ ನಂಬಿಗಸ್ತನ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. 2026ರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಡೋಂಟ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್ ದ ಸೇಮ್ ಥಿಂಗ್. ನೀವು ಪಾಪಗಳನ್ನು ರಿಪೀಟ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಅದೇ ಪಾಪಗಳನ್ನು ಮಾಡ್ತಿತ್ತು ಅಂತ ಹೇಳಿದ್ರೆ ಆ ಪಾಪದ ಬಲೆಯಲ್ಲೇ ನೀವು ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಅರ್ಥ. ನೀವು ಪಾಪದ ಬಲೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ. ಅದರಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ದೇವರ ಸಹಾಯ ಮಾಡೇ ಮಾಡ್ತಾರೆ. ದೇವರು ಬಿದ್ದವರ ಕಡೆಗೆ ಕಾಠಿಣ್ಯವನ್ನು ತೋರಿಸೋದಿಲ್ವಂತೆ. ದೇವರು ಬಿದ್ದವರ ಕಡೆ ಕಾಠಿಣ್ಯ ತೋರಿಸೋದಿಲ್ಲ, ದೇವರು ಕರುಣೆ ತೋರಿಸುವಂಥ ದೇವರಾಗಿದ್ದಾರೆ. ಹಾಗಾಗಿ ನೀವು ಎಲ್ಲಿ ಬಿದ್ದಿದ್ದೀರಾ, ಯಾವ ವಿಷಯಗಳಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಯಾವ ವಿಷಯಗಳಲ್ಲಿ ಪಾಪ ಮಾಡ್ತಾ ಇದ್ದೀರಾ, ಯಾವುದು ದೇವರಿಂದ ನಿಮ್ಮನ್ನು ದೂರ ಮಾಡಿರುವಂಥದ್ದಾಗಿದೆ, ಯಾವುದು ನಿಮಗೆ ದೇವರ ಬಳಿಗೆ ಬರುವಂತೆ ಅಡ್ಡ ಇರುವಂಥದ್ದಾಗಿದೆ, ಆ ಎಲ್ಲ ಸಂಗತಿಗಳನ್ನು ಏನು ಮಾಡಿರಿ, ದೇವ್ರಿಗೆ ಹೇಳ್ರಿ, ಒಪ್ಕೊಳ್ರಿ. ಯಾವ ರೀತಿಯಾಗಿ ಆ ಫರಿಸಾಯನು ಮತ್ತು ಸುಂಕದವನು ಪ್ರಾರ್ಥನೆ ಮಾಡೋದಕ್ಕೆ ಆಲಯಕ್ಕೆ ಹೋಗಬೇಕಾದ್ರೆ ಫರಿಸಾಯನು, ನಾನು ಉಪವಾಸ ಮಾಡ್ತೇನೆ, ನಾನು ಅಷ್ಟು ದುಡ್ಡನ್ನು ಕೊಡ್ತೇನೆ, ನಾನು ಆ ಸುಂಕದವನ ರೀತಿ ಅಲ್ಲ. ಈ ರೀತಿಯಾಗಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನನ್ನೇ ನೀತಿವಂತನ ತೋರ್ಪಡಿಸ್ಕೊಳ್ಳೋದಕ್ಕೆ ನೋಡ್ತಾನೆ. ದೇವರ ಮುಂದೆ ಆತನು ಹೇಳುವಾಗ, ತನ್ನ ಸ್ವನೀತಿಯನ್ನು ಹೇಳುವಾಗ ಅದು ದೇವರಿಗೆ ಇಷ್ಟ ಆಗೋದಿಲ್ಲ. ಆದರೆ ಈ ಸುಂಕದವನು ನೋಡಬೇಕಾದ್ರೆ ಆತನು ತಲೆ ಎತ್ತಿ ನೋಡೋದಕ್ಕೂ ಸಹ ಆತನಿಗೆ ಧೈರ್ಯ ಬರೋದಿಲ್ಲ, ತಲೆ ಎತ್ತಿ ನೋಡೋದಕ್ಕೂ ಸಹ ಆಗೋದಿಲ್ಲ. ಪಾಪಿಯಾದ ನನ್ನನ್ನು ಕ್ಷಮಿಸು ಅಂತೇಳಿ ಆತನು ಹೋಗ್ತಾನೆ. ಸೊ ಆ ರೀತಿ ಹೋಗಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ದೇವರು ಆ ಸುಂಕದವನು ಏನಾದ ಕ್ಷಮಿಸಲ್ಪಟ್ಟು ಹೋಗೋದನ್ನು ನೋಡ್ತೇವೆ. ಸುಂಕದವನ ಪ್ರಾರ್ಥನೆಯನ್ನು ದೇವರು ಸ್ವೀಕಾರ ಮಾಡೋದನ್ನು ನೋಡ್ತೇವೆ. ಇದರಿಂದಲೇ ನಿಮಗೆ ಗೊತ್ತಾಗುತ್ತೆ ದೇವರು ಯಾವ ರೀತಿಯಾಗಿ ಇರೋದನ್ನು ಇಷ್ಟಪಡ್ತಾರೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ. ಯಾಕೆ ದೇವ್ರ ವಾಕ್ಯದಲ್ಲಿ ಇದನ್ನೆಲ್ಲ ಬರೀಬೇಕಾಗಿತ್ತು ಅಂತ ನೋಡುವಾಗ, ಈ ಸಾಮ್ಯಗಳನ್ನು ಯಾಕೆ ದೇವ್ರ ಎಕ್ಸಾಂಪಲ್ಸ್ಗಳನ್ನ ಹೇಳಿದ್ರು, ಯಾವ ರೀತಿ ಈ ಸಾಮ್ಯಗಳನ್ನು ಯಾಕೆ ದೇವ್ರ ವಾಕ್ಯದಲ್ಲಿ ಬರೆದಿದ್ದಾರೆ ಅಂತ ನೋಡುವಾಗ, ಇದು
ನಮ್ಮ ಸ್ವನೀತಿಯನ್ನು ತೋರ್ಪಡಿಸೋದಕ್ಕಾಗಲಿ, ನಮ್ಮ ಸ್ವನೀತಿಯಿಂದ ನಾವು ನಮ್ಮ ಪಾಪಗಳನ್ನು ನಾವು ಕ್ಷಮಿಸ್ಕೊಂಡು ನಾವು ದೇವರ ಬಳಿಗೆ ಬರ್ತೀವಿ ಅಂತೇಳಿ ಆಗಲ್ಲ. ಅದಕ್ಕೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕೆ, ನಮ್ಮ ಪಾಪಗಳನ್ನು ತೊಳೆದು ಪರಿಶುದ್ಧಗೊಳಿಸೋದಕ್ಕೆ ದೇವರಿಗೆ ಸಾಧ್ಯ. ಹಾಗಾಗಿ ಆತನ ಬಳಿಗೆ ನಾವು ಬರುವಾಗ ದೇವರು ನೀತಿವಂತನು ನಂಬಿಗಸ್ತನಾಗಿರೋದ್ರಿಂದ ದೇವರು ಸಕಲ ಪಾಪಗಳನ್ನು ತೊಳೆದು ದೇವರು ಪರಿಶುದ್ಧಗೊಳಿಸುವಂಥವರಾಗಿದ್ದಾರೆ. ನೋಡಿ, ದೇವರ ವಾಕ್ಯದಲ್ಲಿ ಬರೆದಿದೆ, ನಿಮ್ಮ ಪಾಪಗಳೇ ದೇವರು ಮತ್ತು ನಿಮ್ಮ ಮಧ್ಯೆ ತಡೆಗೋಡೆಯಾಗಿ ನಿಂತಿರುವಂಥದ್ದಾಗಿದೆ. ನಿಮ್ಮ ಪಾಪಗಳೇ ದೇವರು ಮತ್ತು ನಿಮ್ಮ ಮಧ್ಯೆ ತಡೆಗೋಡೆಯಾಗಿ ನಿಂತಿರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಯೆಹೋವನು ರಕ್ಷಿಸಲಾರದಂತೆ ಯೆಹೋವನ ಕೈ ಮೋಟುಗೈಯಲ್ಲ ಅಂತೇಳಿ. ಹಾಗಾದರೆ ಯಾಕೆ ನಿಮ್ಮನ್ನು ದೇವರು ರಕ್ಷಿಸ್ತಾ ಇಲ್ಲ, ಯಾಕೆ ದೇವರು ನಿಮ್ಮ ಜೊತೆಲಿ ಕಾರ್ಯ ಮಾಡ್ತಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಪಾಪಗಳು ಅಡ್ಡಿಯಾಗಿರುವಂಥದ್ದಾಗಿದೆ. 2026 ಪ್ರಿಯ ಸೋದರ ಸೋದರಿಯರೇ, ನಿಮ್ಮ ಯಾವುದೇ ಪಾಪಗಳಿರ್ಬೋದು, ಸಣ್ಣ ಪಾಪ, ದೊಡ್ಡ ಪಾಪ, ಮಧ್ಯಮ ಗಾತ್ರದ ಪಾಪ, ಆಯ್ತಲ್ಲ, ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡಿರುವಂಥ ಪಾಪ ಇರ್ಬೋದು, ಗುಪ್ತ ಪಾಪಗಳಿರ್ಬೋದು, ಯಾವುದೇ ಪಾಪಗಳಾದರೂ ಸರಿ, ಈ ವರ್ಷದಲ್ಲಿ ನಾನು ಅದನ್ನು ಮಾಡೋದಕ್ಕೋಗಲ್ಲ, ಆ ಪಾಪಗಳು ನಾನು ಮುಂದುವರಿಸೋದಿಲ್ಲ ಅಂತೇಳಿ ನೀವು ದೃಢ ನಿಶ್ಚಯದೊಂದಿಗೆ, ದೃಢ ನಿರ್ಧಾರದೊಂದಿಗೆ ನೀವು ದೇವರ ಬಳಿಗೆ ಬರೋದಾದರೆ ದೇವರು ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತಾರೆ. ದೇವರು ನಿಮಗೆ ಖಂಡಿತವಾಗಿ ಸಹಾಯ ಮಾಡ್ತಾರೆ. ನೀವು ಎಷ್ಟೇ ಸಾರಿ ಬಿದ್ದಿರ್ಬೋದು, ಆದರೆ ದೇವರು ನಿಮ್ಮ ಕಡೆ ಇನ್ನೂ ಕಾಠಿಣ್ಯ ತೋರಿಸಿಲ್ಲ. ದೇವರ ಕರುಣೆ ಇನ್ನು ನಿನ್ನ ವಿಷಯದಲ್ಲಿ ಕೊನೆಗೊಂಡಿಲ್ಲ. ಪ್ರಿಯ ಸೋದರ ಸೋದರಿಯರೇ, ನೀವು ಹಿಂದಿರುಗಿ ಬರೋದಾದರೆ ಖಂಡಿತವಾಗಿ ದೇವರು ಸಂತೋಷಿಸುವಂಥ ದೇವರಾಗಿದ್ದಾರೆ. ಒಬ್ಬ ಪಾಪಿ ಮನ ತಿರುಗ್ತು ಅಂತ ಹೇಳಿದ್ರೆ ಪರಲೋಕ ಸಂತೋಷ ಪಡುತ್ತಂತೆ. ಹಾಗಾಗಿ ನೀವು ಹಿಂದಿರುಗಿತು ಅಂತ ಹೇಳಿದ್ರೆ ದೇವರು ಖಂಡಿತವಾಗಿ ಸಂತೋಷಿಸುವಂಥ ದೇವರಾಗಿದ್ದಾರೆ. ಅದು ಮಾತ್ರವಲ್ಲ, ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಫೇಲ್ಯೂರ್ಸ್ಗಳನ್ನು ಸಕ್ಸಸ್ಫುಲ್ಲಾಗಿ ದೇವರು ಮಾರ್ಪಡಿಸುವಂಥ ದೇವರಾಗಿದ್ದಾರೆ. ನಿಮ್ಮ ಫೇಲ್ಯೂರ್ಸು ಅದು ಅಂತಿಮವಾಗಿ ಫೇಲ್ಯೂರ್ ಆಗಿಯೇ ಇರೋದಿಲ್ಲ. ದೇವರೇನು ಮಾಡ್ತಾರೆ, ಅದರ ಮೂಲಕ ಸಾಕ್ಷಿಗಳನ್ನು ಸಹ ದೇವರು ಪರಿವರ್ತಿಸುವಂಥವರಾಗಿದ್ದಾರೆ. ಅದನ್ನು ಸಾಕ್ಷಿಗಳಾಗೂ ಸಹ ದೇವರು ಪರಿವರ್ತಿಸುವಂಥವರಾಗಿದ್ದಾರೆ. ಹಾಲೆಲೂಯ. ಅಂದರೆ ನೀವೇನು ತಪ್ಪು ಮಾಡಿದ್ರಿ, ಹೇಗಿದ್ರಿ, ಅದನ್ನು ನೀವು ಸಾಕ್ಷಿ ಹೇಳುವಾಗ ಅದು ಬೇರೆ ಜನಗಳಿಗೆ, ಅವರಿರುವಂಥ ಸನ್ನಿವೇಶಗಳಿಗೆ ಅದು ಖಂಡಿತವಾಗಿ ಬಲವನ್ನು ತರುವಂಥದ್ದಾಗಿದೆ. ಅದರಿಂದ ದೇವರ ನಾಮ ಮಹಿಮೆ ಹೊಂದುವಂಥದ್ದಾಗಿದೆ. ಅವರ ಸಾಕ್ಷಿಗಳ ಮುಖಾಂತರವಾಗಿ. ಹಲ್ಲೆಲೂಯ. ನೋಡ್ರಿ, ಪೇತ್ರ ಸಹ ಯೇಸು ಸ್ವಾಮಿನ ಅಲ್ಲಗೇಳೋದನ್ನು ನೋಡ್ತೇವೆ, ನಿರಾಕರಿಸೋದನ್ನು ನೋಡ್ತೇವೆ. ಪೇತ್ರ ಯಾರು ಅಂತ ನೋಡಬೇಕಾದ್ರೆ ಯೇಸು ಸ್ವಾಮಿ ಜೊತೆಲಿದ್ದಂಥ ವ್ಯಕ್ತಿ, ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳನ್ನು ನೋಡಿದಂಥ ವ್ಯಕ್ತಿ, ಆತನ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದಂಥ ವ್ಯಕ್ತಿ, ಯೇಸುವನ್ನು ಅರಿತಂಥ ವ್ಯಕ್ತಿ, ಜೊತೆಯಲ್ಲೇ ಇದ್ದಂಥವ್ರು, ಅದ್ಭುತಗಳು ನೋಡಿದಂಥವ್ರು, ಇಂಥವರು ಯೇಸುವನ್ನು ನಿರಾಕರಿಸೋದು ನೋಡ್ತೇವೆ. ಪೇತ್ರ ನಿರಾಕರಿಸದ, ಆದರೆ ಪಶ್ಚಾತ್ತಾಪಪಟ್ಟ. ಸೊ ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ದೇವರು ತಿರಸ್ಕರಿಸೋದಿಲ್ವಂತೆ. ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ದೇವರು ತಿರಸ್ಕರಿಸೋದಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಆಗುವಂಥ ಯಜ್ಞ ಅಂತೇಳಿ. ಹಲ್ಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ನೀವು ಯೇಸುವನ್ನು ನಿರಾಕರಿಸಿರೋದಾದರೆ, ಯೇಸುವಿನ ದೂರ ಹೋಗಿರೋದಾದರೆ,
ಫೇಲ್ಯೂರ್ಗಳನ್ನ ಅನುಭವಿಸಿರೋದಾದರೆ, ಪಶ್ಚಾತ್ತಾಪ ಪಡ್ರಿ, ದೇವರ ಬಳಿಗೆ ತಿರುಗಿ ಬನ್ನಿರಿ, ತಿರುಗಿ ಬನ್ನಿರಿ, ತಿರುಗಿ ಬನ್ನಿರಿ. ತಿರುಗಿ ಬಂದಾಗ ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾರೆ. ದೇವರು ನಿಮ್ಮ ಜೊತೆಯಲ್ಲಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ, ತೊರೆದು ಬಿಡೋದಿಲ್ಲ. ದೇವರು ನಿಮ್ಮನ್ನು ನಿತ್ಯಕ್ಕೂ ನಡೆಸುವಂಥ ದೇವರಾಗಿದ್ದಾರೆ. ಯಾವ ರೀತಿಯಾಗಿ ಪೇತ್ರ ನಿರಾಕರಿಸ್ತು ಅಂತ ಹೇಳಿದ್ರು, ಆಮೇಲೆ ಪಶ್ಚಾತ್ತಾಪ ಪಟ್ಟಿದ್ದನ್ನು ದೃಢವಾಗಿ ನಿಂತು ಸಾಯೋ ತನಕ ದೇವರನ್ನ ಕುರಿತು ಸಾಕ್ಷಿ ಹೇಳೋದು ನೋಡ್ತೇವೆ. ದೇವರಿಗೋಸ್ಕರ ಜೀವಿಸೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಎರಡನೇದಾಗಿ, ನಿಮ್ಮ ಫೇಲ್ಯೂರ್ಸ್ಗಳಲ್ಲಿ ದೇವರು ಹೊಸ ಆರಂಭವನ್ನು ಕೊಡ್ತಾರೆ. ಯಾವುದೇ ವಿಷಯದಲ್ಲಿ ಫೇಲ್ಯೂರ್ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ, ನಿಮ್ಮ ಫಿನಾನ್ಸ್ ವಿಷಯಗಳಲ್ಲಿರ್ಬೋದು, ಮನೆ ವಿಷಯದಲ್ಲಿರ್ಬೋದು, ಮಕ್ಕಳ ವಿಷಯದಲ್ಲಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳ ವಿಷಯದಲ್ಲಿರ್ಬೋದು, ನಿಮ್ಮ ಬಿಸ್ನೆಸ್ಗಳಿರ್ಬೋದು, ಸೇವೆ ಮಂಡಲಗಳಿರ್ಬೋದು, ನಿಮ್ಮ ಎಜುಕೇಷನ್ಗಳಿರ್ಬೋದು, ಯಾವುದೇ ಫೇಲ್ಯೂರ್ಸ್ಗಳಿರ್ಬೋದು, ನಿಮ್ಮ ಲೋಕದ ಜೀವಿತದಲ್ಲಿ ಯಾವುದೇ ಫೇಲ್ಯೂರ್ಸ್ಗಳಿರ್ಬೋದು. ಯಾವುದೇ ಫೇಲ್ಯೂರ್ಗಳನ್ನು ನೀವು ದೇವರ ಬಳಿಗೆ ಬರೋದಾದರೆ ದೇವರದಕ್ಕೆ ಹೊಸ ಆರಂಭವನ್ನು ಕೊಡುವಂಥ ದೇವರಾಗಿದ್ದಾರೆ. ಹೊಸ ಆರಂಭವನ್ನು ದೇವರು ಕೊಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ನೆಕ್ಸ್ಟ್ ನೋಡುವಾಗ, ದೇವರು ಲಾಸ್ ಆಗಿರುವಂಥದ್ದನ್ನು ಬ್ರೇಕ್ ಆಗಿರೋದನ್ನು ಎಲ್ಲವನ್ನ ದೇವರು ಸ್ಥಾಪಿಸುವಂಥ ದೇವರು ಯಾವ ರೀತಿ ದೇವರು ಅಂತ ನೋಡಬೇಕಾದ್ರೆ, ಲಾಸ್ ಆಗಿರ್ಬೋದು. ನಿಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿಗಳು ನಷ್ಟ ಆಗಿರ್ಬೋದು, ಯಾವುದೇ ಸಂಗತಿಗಳು ನಷ್ಟವಾಗಿರ್ಬೋದು, ನೀವು ಮುರಿಯಲ್ಪಟ್ಟವರಾಗಿರ್ಬೋದು, ನಿಮ್ಮ ಸನ್ನಿವೇಶಗಳು ತಿರುಗುಮುರುಗಾಗಿರ್ಬೋದು, ಯಾವುದೇ ಸನ್ನಿವೇಶಗಳಿತ್ತು ಅಂತ ಹೇಳಿದ್ರು, ಯಾವುದೇ ನಷ್ಟದಲ್ಲಿತ್ತು ಅಂತ ಹೇಳಿದ್ರು, ಯಾವುದೇ ಮುರಿದು ಹೋದಂಥ ಸ್ಥಿತಿಯಲ್ಲಿ ನೀವಿತ್ತು ಅಂತ ಹೇಳಿದ್ರೆ, ದೇವರು ಎಲ್ಲವನ್ನ ಪುನಃ ಸ್ಥಾಪಿಸುವಂಥ ದೇವರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆದಿದೆ, ಯೋವೇಲನ ಪ್ರಕಟನ ಗ್ರಂಥ ಚಾಪ್ಟರ್ 2, ಯೋವೇಲ ಪ್ರಕಟನ ಗ್ರಂಥ 2ನೇ ಅಧ್ಯಾಯ, ಯೋವೇಲ 2ನೇ ಅಧ್ಯಾಯ 25ರಿಂದ 26ನೇ ವಾಕ್ಯವನ್ನು ನೋಡುವಾಗ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಿಮಗೆ ಕಟ್ಟಿ ಕೊಡುವೆನು. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗಪಡರು ಅಂತೇಳಿ. ಅಂದರೆ ದೇವರು ಕಳೆದ ಹೋದ ವರ್ಷಗಳನ್ನು ಪುನಃ ಸ್ಥಾಪಿಸುವಂಥ ದೇವರಾಗಿದ್ದಾರೆ. ಅದು ಮಾತ್ರವಲ್ಲ, 26ನೇ ವಾಕ್ಯ ನೋಡಬೇಕಾದ್ರೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯ ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ಹಲ್ಲೆಲೂಯಾ. ಸೊ ದೇವರು ಕಳೆದ ಎಷ್ಟು ವರ್ಷಗಳಿಂದ ನೀವು ಲಾಸಲ್ಲಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಯಾವ್ಯಾವ್ದ್ರ ನಷ್ಟತೆಗಳನ್ನು ಅನುಭವಿಸ್ತೀರ ಅಂತ ಗೊತ್ತಿಲ್ಲ. ಆದರೆ ಶತ್ರು ಏನನ್ನೆಲ್ಲ ಕತ್ಕೊಂಡಿದೆ, ಸೈತಾನ ನಿಮ್ಮಿಂದ ಏನೆಲ್ಲ ಕತ್ಕೊಂಡಿದ್ದಾನೆ. ನಿಮ್ಮ ಆರೋಗ್ಯ ಇರ್ಬೋದು, ನಿಮ್ಮ ಸಂಬಂಧಗಳಿರ್ಬೋದು, ನಿಮ್ಮ ಹಣಕಾಸುಗಳಿರ್ಬೋದು, ನಿಮ್ಮ ಸಂತೋಷ ಇರ್ಬೋದು, ಯಾವುದೇ ವಿಷಯಗಳಾದರೂ ಸರಿ, ಅವನು ಕತ್ಕೊಂಡಿರೋದಾದರೆ ದೇವರೇನು ಮಾಡ್ತಾರೆ, ಅವನು ಕತ್ಕೊಂಡಿದ್ದನ್ನು ದೇವರು ತಿರುಗಿಸಿ ವಾಪಸ್ಸು ಅವನು ಕತ್ಕೊಂಡಿದ್ದೇನಿದೆ, ಅವನು ಕತ್ಕೊಂಡಿದ್ದ ಎಲ್ಲವನ್ನ ದೇವರು ಮರುಪಾವತಿಸ್ತಾರೆ. ಅಂದರೆ ವಾಪಸ್ ಬರೋ ಹಾಗೆ, ನಿಮಗೆ ಸಿಗೋ ಹಾಗೆ ದೇವರು ಮಾಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ನೋಡಿದ್ರ,
ದೇವರು ಯಾವ ರೀತಿಯಾಗಿ ನಷ್ಟದಲ್ಲೇ ಇರೋದಕ್ಕೆ ಬಿಡೋದಿಲ್ಲ, ಆ ಮುರಿದು ಒಂದಷ್ಟು ಇರೋದಕ್ಕೆ ದೇವರು ಬಿಡೋದಿಲ್ಲ. ಯಾವ ರೀತಿಯಾಗಿ ದೇವರು ಹೊಸ ಆರಂಭವನ್ನು ಕೊಡ್ತಾರೆ ಅಂತೆಲ್ಲ ನೋಡ್ತಾ ಇದ್ದೇವೆ. ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ಬರೆದಿದೆ. ಕೀರ್ತನೆಗಳ ಪುಸ್ತಕ 30ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡುವಾಗ, ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 30 ವರ್ಸ್ 5. ಕೀರ್ತನೆಗಳ ಪುಸ್ತಕ 30ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡುವಾಗ, ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಸಂಜೆಗೆ ದುಃಖ ಬಂದು ಇಳ್ಕೊಂಡಿರ್ಬೋದು, ಆದರೆ ಮುಂಜಾನೆ ಹರ್ಷಧ್ವನಿ ಕೇಳಿಸುವುದು ಅಂತೇಳಿ. ಹಲ್ಲೆಲೂಯಾ. ಅಂದರೆ ದೇವರು ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವಂಥ ದೇವರು. ಒಂದು ರಾತ್ರಿ ಇರ್ಬೋದು, ಆದರೆ ಬೆಳಗ್ಗೆ ಖಂಡಿತವಾಗಿ ನಿಮ್ಮ ಜೀವಿತಕ್ಕೆ ಇರುವಂಥದ್ದಾಗಿದೆ. ರಾತ್ರಿಯ ಸಮಯ ಇರ್ಬೋದು, ಆದರೆ ರಾತ್ರಿ ಕಳೆದ ನಂತರ ಬೆಳಗಿನ ಸಮಯ ಬಂದೇ ಬರುವಂಥದ್ದಾಗಿದೆ. ಅದು ಮಾತ್ರವಲ್ಲ, ದೇವರು ಬೂದಿಯಿಂದ ದೇವರು ಸೌಂದರ್ಯವನ್ನು ತರುವಂಥ ದೇವರು. ಬೂದಿಯಿಂದ ದೇವರು ಸೌಂದರ್ಯ ತರುವಂಥ ದೇವರು. ನೋಡಿ, ಯೆಶಾಯನ ಗ್ರಂಥ ಬುಕ್ ಆಫ್ ಐಸಾಯ ಚಾಪ್ಟರ್ 61 ವರ್ಸ್ 3, 61ನೇ ಅಧ್ಯಾಯ 3ನೇ ವಾಕ್ಯ ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ, ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನನ್ನು ಕಳುಹಿಸಿದ್ದಾನೆ. ನೋಡಿ, ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಬರೆದಿದೆ. ಹಲ್ಲೆಲೂಯಾ. ಬೂದಿಯಿಂದ ದೇವರೇನು ಮಾಡಿದ್ರಂತೆ? ಸೌಂದರ್ಯವನ್ನು ತರ್ತಾರಂತೆ. ದುಃಖದ ಸ್ಥಳದಲ್ಲಿ ದೇವರು ಸಂತೋಷವನ್ನು ನೀಡುವಂಥ ದೇವರು. ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಬದಲಾಗಿ ದೇವರೇನು ಮಾಡ್ತಾರಂತೆ? ಉತ್ಸಾಹ, ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಾಶವಾದನ್ನು ದೇವರು ಪುನಃ ನಿರ್ಮಿಸುವಂಥ ದೇವರು, ಸ್ಥಾಪಿಸುವಂಥ ದೇವರಾಗಿದ್ದಾನೆ. ನೋಡ್ರಿ, ನೆಹಮಾಯನ ಪುಸ್ತಕ ನೋಡಬೇಕಾದ್ರೆ ಬುಕ್ ಆಫ್ ನೆಹಮಾಯನ ಪುಸ್ತಕವನ್ನು ನೋಡುವಾಗ 2ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆಗ ನಾನು ಅವರಿಗೆ, ನಮ್ಮ ದುರವಸ್ಥೆ ನಿಮ್ಮ ಕಣ್ಣ ಮುಂದಿರುತ್ತಲ್ಲವೋ, ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ. ಬನ್ನಿರಿ, ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಹೀಗೆ ಮಾಡಿದರೆ ನಮ್ಮ ಮೇಲಿನಿಂದೆಯೂ ಹೋಗುವುದು ಎಂದು ಹೇಳಿದನು. ಇದಲ್ಲದೆ ನನ್ನ ದೇವರ ಕೃಪಾಹಸ್ತವನ್ನು ನನ್ನ ಪಾಲಿಸಿದ್ದನ್ನು ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದನು. ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ಅಂದರೆ ದೇವರು ಯಾವ ರೀತಿಯಾಗಿ ಯೆರೂಸಲೇಮ್ ಗೋಡೆನ ನಾಶ ಆಗಿತ್ತು, ಯೆರೂಸಲೇಮ್ ಪಟ್ಟಣ ಹಾಳು ಬಿದ್ದಿತ್ತು, ಆದರೆ ದೇವರು ಯಾವ ರೀತಿಯಾಗಿ ಅದನ್ನು ಪುನರ್ ನಿರ್ಮಿಸಿದ್ರು ಅಂತೇಳಿ ನಾವು ನೋಡ್ತೇವೆ. ನೋಡಿ, ನಾವು ಯೋಬನ ಜೀವಿತವನ್ನು ನೋಡಬೇಕಾದ್ರೆ ಆತನ ಎಲ್ಲವನ್ನ ಕಳೆದುಕೊಳ್ಳೋದನ್ನು ನೋಡ್ತೇವೆ. ಅಷ್ಟು ಈಸಿ ಅಲ್ಲ. ಯೋಬನ ಜೀವಿತವನ್ನು ನೋಡಬೇಕಾದ್ರೆ ಅವನ ನಂಬಿಕೆ ವಿಷಯ ಇರ್ಬೋದು, ಅವನು ಯಾವ ರೀತಿಯಾಗಿ ಅದನ್ನೆಲ್ಲ ಸಹಿಸ್ಕೊಂಡ ಇರ್ಬೋದು, ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅವನ ಬಗ್ಗೆ ಬೈಬಲ್ ಬರೆದಿರುವಂಥದ್ದು. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದೆ, ಯೋಬನ ಪುಸ್ತಕ 42ನೇ ಅಧ್ಯಾಯ 10-12ನೇ ವಾಕ್ಯವನ್ನು ನೋಡುವಾಗ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಹೆಚ್ಚಿಸಿದನು. ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು, ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪಗಳನ್ನು ತೋರ್ಪಡಿಸಿ ಅವನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಕೊಟ್ಟರು. ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ನೋಡಿದ್ರ, ಅವನ ಮೊದಲ ಸ್ಥಿತಿಗಿಂತ ಕಡೆ ಸ್ಥಿತಿನ ದೇವರೇನು ಮಾಡ್ತಾರೆ? ಹೀಗೆ ಹೆಚ್ಚಾಗಿ ಆಶೀರ್ವದಿಸೋದನ್ನು ನೋಡ್ತೇವೆ. ಅಂದರೆ ಯಾವ ರೀತಿಯಾಗಿ ದೇವರು ಪುನರ್ ನಿರ್ಮಿಸಿದ್ರು, ಪುನರ್ ಸ್ಥಾಪಿಸಿದ್ರು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರು ನಿಮಗೆ
ಹೊಸ ಆರಂಭವನ್ನು ನೀಡುವಂಥವರಾಗಿದ್ದಾರೆ. ಆ ಹೊಸ ಆರಂಭ ಯಾರು ಅಂತ ನೋಡಬೇಕಾದ್ರೆ ಯೇಸುಸ್ವಾಮಿ ಹೊಸ ಜೀವಿತಕ್ಕೆ ಏನಾಗಿದ್ದಾರೆ, ಒಂದು ಕೀ ರೀತಿಯಾಗಿರುವಂಥವರಾಗಿದ್ದಾರೆ. ಕೀ ಆಗಿ ಇರುವಂಥವರಾಗಿದ್ದಾರೆ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಒಂದು ಡೋರ್ನ ಓಪನ್ ಮಾಡೋಕ್ಕೆ ಕೀ ಬೇಕಾಗಿದೆಯೋ ಅದೇ ಪ್ರಕಾರವಾಗಿ ನಿಮ್ಮ ಹೊಸ ಜೀವಿತ ಎಲ್ಲ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನಲ್ಲಿ ನಿಮ್ಮ ಹೊಸ ಜೀವಿತ ಆರಂಭವಾಗುವಂಥದ್ದಾಗಿದೆ. ನೋಡ್ರಿ, ದೇವರ ವಾಕ್ಯ ಹೇಳುತ್ತೆ 2 Corinthians chapter 5:17, 5:17 ವಾಕ್ಯ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂತ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನ ಆಯಿತು ಅಂತೇಳಿ. ಅಂದರೆ ಹಳೆಯ ಸಂಗತಿಗಳು, ಹಳೆಯ ವಿಷಯಗಳು ಗತಿಸಿ ಹೋಗುವಂಥದ್ದಾಗಿದೆ, ಎಲ್ಲ ಹೊಸದಾಗುತ್ತದೆ ಅಂತೇಳಿ, ಎಲ್ಲ ಹೊಸದಾಗುತ್ತೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಯೋಹಾನನು ಬರೆದ ಸುವಾರ್ತೆ 3ನೇ ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ಜಾನ್ ಚಾಪ್ಟರ್ 3:3. ಯೋಹಾನ 3ನೇ ವಾಕ್ಯದಲ್ಲಿ ಬರೆದಿದೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟಿದ್ರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಾವು ಕ್ರಿಸ್ತನ ಮೂಲಕ ಏನಾಗಿದ್ದೇವೆ, ಮತ್ತೆ ಹುಟ್ಟಿದವರಾಗಿದ್ದೇವೆ. ಹಾಗಾಗಿ ನಾವು ಪಾಪದ ಗುಲಾಮರಲ್ಲ. ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿರೋದಾದರೆ ಮಾತ್ರ ದೇವರು ನಮ್ಮನ್ನು ಹೊಸ ಜೀವನ ಮಾಡೋದಕ್ಕೆ ನಮ್ಮನ್ನು ಕರಿತಾ ಇದ್ದಾರೆ. ಹೊಸ ಜೀವಿತವನ್ನು ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನು ಕರಿತಾರೆ. ಹೊಸ ಆರಂಭವನ್ನು ನಿಮ್ಮ ಜೀವಿತದಲ್ಲಿ ಮಾಡಬೇಕು ಅಂತೇಳಿ ದೇವರು ಕರೆದವರಾಗಿದ್ದಾರೆ. ನೋಡಿ, ಎಫಿಷಿಯನ್ಸ್ ಚಾಪ್ಟರ್ 2:10 ನೋಡಬೇಕಾದ್ರೆ, ಎಫಿಷಿಯನ್ಸ್ ಚಾಪ್ಟರ್ 2:10, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಅಂದರೆ ತನ್ನ ಉದ್ದೇಶಕ್ಕೋಸ್ಕರ ದೇವರು ಆರಿಸ್ಕೊಂಡಿದ್ದಾರೆ ಅಂತೇಳಿ ಅರ್ಥ. ಹಾಗಾಗಿ ನಿಮಗೋಸ್ಕರ ಏನು ಬದುಕಬೇಡ್ರಿ, ನೀವು ಬರೀ ನಿಮ್ಮ ಉದ್ದೇಶ, ನಿಮ್ಮ ಆಲೋಚನೆ ಪ್ರಕಾರ ಬದುಕೋದಕ್ಕೆ ಹೋಗ್ಬಿಡ್ರಿ. ದೇವರು ನಿಮಗೆ ಹೊಸ ಜೀವನ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಆತನ ಚಿತ್ತದ ಪ್ರಕಾರ ಬದುಕಬೇಕು, ಆತನಿಗೋಸ್ಕರ ಬದುಕಬೇಕು ಅಂತೇಳಿ. ನಾವು ನೋಡ್ತೇವೆ, ಈ ಕ್ರಿಸ್ತಿಯ ಜೀವಿತ ನಿಮ್ಮಲ್ಲಿ ಶುರುವಾಗುತ್ತೆ, ಅದು ಶಾಶ್ವತ ಜೀವನಕ್ಕೆ ಕಾರಣವಾಗುವಂಥದ್ದು ಅಂತ ಹೇಳಿದ್ರೆ, ಯಾವಾಗಲೂ ನಿತ್ಯಕ್ಕೂ ಇರುವಂಥ ಜೀವಿತ ಆಗಿರುವಂಥದ್ದಾಗಿದೆ. ನೋಡ್ರಿ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡುವಾಗ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21:5 ದೇವರ ವಾಕ್ಯದಲ್ಲಿ ಬರೆದಿದೆ, ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನ ಹೊಸದು ಮಾಡುತ್ತೇನೆ ಅಂದನು. ಮತ್ತೊಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ನೋಡಿದ್ರ? ಸೊ ಕ್ರಿಸ್ತನಲ್ಲಿ ನಿಮ್ಮ ಜೀವಿತ ಆರಂಭ ಆಯಿತು ಅಂತ ಹೇಳಿದ್ರೆ ಶಾಶ್ವತ ಜೀವನಕ್ಕೆ ಕಾರಣ ಆಗುತ್ತೆ. ಮತ್ತು ದೇವರು ನಿಮಗೆ ಇದನ್ನು ಸಿದ್ಧಪಡಿಸ್ಕೊಟ್ಟಿದ್ದಾರೆ. ಎಲ್ಲದನ್ನು ಹೊಸದು ಮಾಡ್ತೇನೆ ಅಂತೇಳಿ. ನೋಡ್ರಿ, ದೇವರ ವಾಕ್ಯದಲ್ಲಿ ಬರೆದಿದೆ ಯಾವ ರೀತಿಯಾಗಿ ಸೌಲ ಪೌಲ ಆಗೋದನ್ನು ನೋಡ್ತೇವೆ. ಅವನ ಜೀವಿತ ಹಿಂಸೆ ಪಡಿಸೋನಾಗಿದ್ದ, ಆದರೆ ನಂತರ ದೇವರನ್ನು ಪ್ರಚಾರಪಡಿಸುವಂಥವನಾದ, ದೇವರ ಬಗ್ಗೆ ಹೇಳುವಂಥವನಾದ. ಯಾವ ರೀತಿಯಾಗಿ ಅವನ ಜೀವಿತ ಬದಲಾಯಿತು ನೋಡ್ರಿ. ಆತನ ಜೀವಿತಕ್ಕೆ ಬೇಕಾದಂಥ ಹೊಸ ಆರಂಭವನ್ನು ದೇವರು ಕೊಡ್ತಾರೆ. ಅದಕ್ಕೆ ಪೌಲ ಶ್ರೇಷ್ಠ ವ್ಯಕ್ತಿಯಾಗಿ ಬೈಬಲ್ನಲ್ಲಿ ಕಾಣಲ್ಪಡೋದನ್ನು ನೋಡ್ತೇವೆ. ಕಡೆದಾಗಿ, ದೇವರು ನಿಮ್ಮ ಎಲ್ಲ ಪರೀಕ್ಷೆಯ ಸಮಯಗಳಲ್ಲಿ, ನಿಮ್ಮ ಜೀವಿತದ ಯಾವುದೇ ಪರೀಕ್ಷೆಯ ಸಮಯಗಳಲ್ಲಿ, ಯಾವುದೇ
ಅನ್ನೋನ್ ಕಂಡೀಷನ್ಗಳ ಸಮಯಗಳು, ಅನ್ನೋನ್ ಸಿಚುಯೇಷನ್ಗಳು ಅಂದರೆ ನೀವು ಎದುರು ನೋಡದೇ ಇರುವಂಥ ಅನಿರೀಕ್ಷಿತ ಸಂಗತಿಗಳು, ಅನಿರೀಕ್ಷಿತ ಘಟನೆಗಳ ಮಧ್ಯದಲ್ಲೂ ಸಹ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೊಸ ಆರಂಭಗಳನ್ನು ದೇವರು ಮಾಡುವಂಥವರಾಗಿದ್ದಾರೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನಿಮಗೆ ಯಾವ ದಾರಿ ಕಾಣಿಸಿಲ್ಲ ಅಂತಿತ್ತು ಅಂತ ಹೇಳಿದ್ರು, ಯಾವುದೇ ದಾರಿ ಇಲ್ಲ ಅಂತ ನಿಮ್ಮ ಜೀವಿತದಲ್ಲಿ, ನಿಮ್ಮ ಎಲ್ಲ ದಾರಿಗಳು ಮುಚ್ಚಲ್ಪಟ್ಟು ಅಂತ ಹೇಳಿದ್ರು, ದೇವರು ಬಾಗಿಲನ್ನು ತೆರೆಯುವಂಥ ದೇವರಾಗಿದ್ದಾರೆ. ದೇವರು ಬಾಗಿಲನ್ನು ಶಾಶ್ವತ ಮುಚ್ಚೋದಕ್ಕೆ ಹೋಗಲ್ಲ. ದೇವರು ಬಾಗಿಲನ್ನು ತೆರೀತಾರೆ. ದೇವ್ರ ವಾಕ್ಯ ಹೇಳುತ್ತೆ, ಈಗೋ ಬಾಗಿಲಲ್ಲಿ ನಿಂತು ನಾನು ತಡ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಗಡೆ ಬಂದು ಅವರೊಂದಿಗೆ ನಾನು ಊಟವನ್ನು ಮಾಡ್ತೇನೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಯಾರು ಆತನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ, ಅಂದರೆ ದೇವರ ವಾಕ್ಯ ನಿಮ್ಮ ಬಳಿಗೆ ಬರ್ತಾ ಇದೆ, ದೇವರು ತನ್ನ ವಾಕ್ಯದ ಮುಖಾಂತರ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ದೇವರ ಮಾತಿಗೆ ನೀವು ತೆರೆದು ಕೊಡೋದಾದರೆ, ನಿಮ್ಮನ್ನು ನೀವು ಬಿಟ್ಟು ಕೊಡೋದಾದರೆ, ನೀವು ಅದನ್ನು ಸ್ವೀಕಾರ ಮಾಡೋದಾದರೆ, ನೀವೇ ಅದರ ಅರ್ಥ ಸ್ವೀಕಾರ ಮಾಡಿದಾಗ ನೀವು ಬಾಗಿಲನ್ನು ದೇವರು ತಟ್ತಾ ಇದ್ದಾರೆ, ನೀವು ಓಪನ್ ಮಾಡಿಕೊಡ್ತಿದ್ದೀರಾ ಅಂತ ಹೇಳಿದ್ರ ಅರ್ಥ. ದೇವರು ನಿಮ್ಮೊಂದಿಗೆ ಮಾತನಾಡ್ತಿತ್ತು ಅಂತ ಹೇಳಿದ್ರು, ಬಾಗಿಲು ತಟ್ತಿತ್ತು ಅಂತ ಹೇಳಿದ್ರೆ, ನೀವು ತೆರಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ, ದೇವರು ಖಂಡಿತವಾಗಿ ಒಳಗಡೆ ಬರಲ್ಲ. ದೇವರು ಬಾಗಿಲು ನಿಂತಿರ್ತಾರೆ. ನಿಮ್ಮ ಸಮಸ್ಯೆಗಳು ಒಳಗಡೆ ಇರ್ತೀರ. ಮುಚ್ಚಿದ ದಾರಿಗಳಲ್ಲೇ ನಿಮ್ಮ ಜೀವಿತ ಇರುವಂಥದ್ದಾಗಿದೆ. ಅನ್ಲೆಸ್ ಯು ಓಪನ್. ಯಾರಾದರೂ ಬಾಗಿಲು ತೆರೆದ್ರೆ ಅಂತ ಇದೆ. ಯಾರು ಬೇಕಾರಾಗಿರ್ಬೋದು, ಆತನ ಸ್ವರವನ್ನು ಕೇಳ್ತಿರುವಂಥ ಯಾರು ಬೇಕಾರಾಗಿರ್ಬೋದು, ನೀವು ಬಾಗಿಲು ತೆರೆದ್ರೆ ಮಾತ್ರನೇ ದೇವರು ಒಳಗಡೆ ಬರ್ತಾರೆ. ನಿಮ್ಮ ಜೀವಿತಗಳಲ್ಲಿ ದೇವರು ಬರೋದಾದರೆ ಒಬ್ಬನು ಹೊಸ ಸೃಷ್ಟಿ ಆಗ್ತಾನೆ. ಹಳೆದೆಲ್ಲ ಹೋಗುತ್ತೆ, ಎಲ್ಲವೂ ನೂತನವಾಗುವಂಥದ್ದಾಗಿದೆ. ಎಲ್ಲ ಸಂಗತಿಗಳು ನೂತನ ಆಗುತ್ತೆ. ನಿಮ್ಮ ಬದುಕು, ಭವಿಷ್ಯ, ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು, ನಿಮ್ಮ ಜೀವಿತಗಳಲ್ಲಿ ಏನಾಗುತ್ತೆ, ನಿಮ್ಮ ಜೀವಿತಗಳು ಹೊಸದಾಗಿ ಮಾರ್ಪಾಡಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ನೋಡ್ರಿ, ದೇವರು ಅರಣ್ಯದಲ್ಲೂ ಸಹ ದೇವರು ನೀರನ್ನು ಒದಗಿಸುವಂಥ ದೇವರು, ಮರುಭೂಮಿಯಲ್ಲೂ ಸಹ ಬುಗ್ಗೆಗಳನ್ನು ಉಕ್ಕಿಸುವಂಥ ದೇವರು. ಹಲ್ಲೆಲೂಯಾ. ಬೆಂಗಾಡಿನಲ್ಲೂ ಸಹ ದೇವರು ಬುಗ್ಗೆಗಳನ್ನು ಉಕ್ಕಿಸುವಂಥ ದೇವರಾಗಿದ್ದಾರೆ. ದೇವರಿಗೆ ಯಾವುದೂ ಸಹ ಸಾಧ್ಯ ಅಲ್ಲ. ದೇವರ ವಾಕ್ಯದಲ್ಲಿ ಬರೆದಿದೆ, ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬರೆದಿದೆ, ನಮಗಾಗಿ ದೇವರು ಮಾಡ್ತಿರುವಂಥ ಆಲೋಚನೆ ಹಿತಕರವಾದ ಆಲೋಚನೆಗಳು ಹೊರತು ಅದು ಅಹಿತಕರವಾದದ್ದಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ದೇವರ ಬಗ್ಗೆ ಮಾಡ್ತಿರುವಂಥ ಆಲೋಚನೆಗಳು ನಮ್ಮ ಭವಿಷ್ಯಕ್ಕೆ ಹಿತಕರವಾಗಿರುವಂಥ ಆಲೋಚನೆ, ನಿರೀಕ್ಷೆಯುಳ್ಳ ಆಲೋಚನೆ ದೇವರು ನಮ್ಮ ಬಗ್ಗೆ ಮಾಡ್ತಾ ಇರುವಂಥದ್ದು. ಪ್ರಿಯ ಸಹೋದರ ಸಹೋದರಿಯರೇ, ಇಷ್ಟು ವರ್ಷಗಳು ಯಾವ ರೀತಿಯಾಗಿ ಬದುಕಿದ್ರೆ ಗೊತ್ತಿಲ್ಲ. ಇಷ್ಟು ವರ್ಷಗಳು ಯಾವ ಸಂಗತಿಗಳು ನೀವು ಹಾದು ಹೋಗಿದ್ರಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಎಲ್ಲ ಸನ್ನಿವೇಶಗಳು, ಎಲ್ಲ ಸೋಲುಗಳು, ಎಲ್ಲ ಕುಗ್ಗುವಿಕೆ, ಎಲ್ಲ ನೋವು, ದುಃಖಗಳು, ನೀವು ಯಾವುದೇ ವಿಷಯಗಳಲ್ಲಿ ನೀವು ಸೋತು ಹೋಗಿತ್ತು ಅಂತ ಹೇಳಿದ್ರು, ಯಾವುದೇ ವಿಷಯ ನಷ್ಟತೆ ಹೊಂದಿತ್ತು ಅಂದರೆ, ಯಾವುದೇ ವಿಷಯದಲ್ಲಿ ನೀವು ಮುರಿಯಲ್ಪಟ್ಟಿತ್ತು ಅಂತ ಹೇಳಿದ್ರು, ದೇವರ ವಾಕ್ಯದ ಆಧಾರದಲ್ಲಿ ದೇವರು ನಿಮಗೆ ಹೊಸ ಆರಂಭವನ್ನು ದೇವರು ನೀಡಲು ಶಕ್ತರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಬಿಟ್ಟುಕೊಡಬೇಡ್ರಿ. ಈ ವರ್ಷ ಕಳೆದ ವರ್ಷಗಳು ನಡೆದ ರೀತಿಯಲ್ಲ, ಈ ವರ್ಷ ದೇವರು ನಿಮ್ಮ ಜೀವಿತಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂತಾಗಲಿ. ದೇವರ ವಾಕ್ಯನ ಕೇಳ್ತಿರುವಂಥ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಭೂಲೋಕಗಳನ್ನು ಪರಲೋಕನುಂಟು ಮಾಡಿದಂಥ ಸರ್ವಶಕ್ತನಂಥ ದೇವರೇ, ಈ ಸಂದೇಶವನ್ನು ಯಾರೆಲ್ಲ ಕೇಳ್ತಾ ಇದ್ದಾರೆ ಸ್ವಾಮಿ, ಯಾರೆಲ್ಲ ಸ್ವಾಮಿ ಮುರಿದ ಸ್ಥಿತಿಯಲ್ಲಿದ್ದಾರೆ, ಸೋತು ಹೋದಂಥ ಸ್ಥಿತಿಯಲ್ಲಿದ್ದಾರೆ, ಕುಗ್ಗಿದ ಸ್ಥಿತಿಯಲ್ಲಿದ್ದಾರೆ,
ಯಾವುದೇ ನಿರೀಕ್ಷೆ ಇಲ್ಲದ ಸ್ಥಿತಿಯಲ್ಲಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ, ಯಾರು ತಮ್ಮ ಜೀವಿತದಲ್ಲಿ ಹತಾಶೆಯಿಂದ ಜೀವಿಸ್ತಾ ಇದ್ದಾರೆ, ನಮಗೇನು ಮುಂದೆ ಯಾವುದೇ ಮಾರ್ಗ ಇಲ್ಲ ಅಂತೇಳಿ ಯಾರು ಅಂದ್ಕೊಂಡಿದ್ದಾರೆ, ಎಲ್ಲ ಮುಗಿದೋಯ್ತು ಅಂತೇಳಿ ಯಾರು ಜೀವಿತವನ್ನು ಮಾಡ್ತಾ ಇದ್ದಾರೆ, ಕರ್ತನೆ ಎಲ್ಲರನ್ನ ನಿಮ್ಮ ಕರಳು ಒಪ್ಪಿಸ್ಕೊಡ್ತೀವಿ ಸ್ವಾಮಿ. ಎಲ್ಲರೂ ನಿಮ್ಮ ಕರಳು ಒಪ್ಪಿಸ್ಕೊಡ್ತಿದ್ದೇನೆ ಕರ್ತನೆ. ಹೊಸ ಆರಂಭ ಕರ್ತನೆ, ಹಳೆಯ ಕಾರ್ಯಗಳನ್ನು ಮರೆತು ಬಿಡ್ರೆ ನಾನು ನಿಮಗೋಸ್ಕರ ಹೊಸ ಕಾರ್ಯವನ್ನು ಮಾಡ್ತೀನಿ ಅಂತೇಳಿ ದೇವರೇ, ಹೊಸ ಆರಂಭವನ್ನು, ಹೊಸ ಕಾರ್ಯಗಳನ್ನು ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಕರ್ತನೆ, ನಮಗೆ ನಿಮ್ಮನ್ನು ಬಿಟ್ಟರೆ ಸ್ವಾಮಿ ಬೇರೆ ಇನ್ನು ಯಾರಿದ್ರೆ ಸ್ವಾಮಿ ಸಹಾಯ ಮಾಡಲು, ಕರುಣೆ ತೋರಿಸಲು, ದಯೆ ತೋರಿಸಲು ಕರ್ತನೆ, ನಿಮ್ಮ ಹೊರತು ನಮಗೆ ಬೇರೆ ದಿಕ್ಕಿಲ್ಲ ಸ್ವಾಮಿ. ನಿಮ್ಮನ್ನೇ ನೋಡಿ ಕರಿತಾ ಇದ್ದೇವೆ ಸ್ವಾಮಿ, ನಿಮ್ಮನ್ನೇ ನೋಡಿ ಕೂಗ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಯಾರೆಲ್ಲ ಸ್ವಾಮಿ ಬಿಡುಗಡೆಗೋಸ್ಕರ ಕೇಳ್ಕೊಳ್ತಾ ಇದ್ದರು ಕರ್ತನೆ, ಅವ್ರಿಗೆ ಬೇಕಾದ ಬಿಡುಗಡೆ ಕೊಟ್ರಿ ಸ್ವಾಮಿ. ನಷ್ಟತೆಯನ್ನು ಲಾಭವಾಗಿ ಮಾರ್ಪಡಿಸ್ಬೇಕೆಂದು ಕೇಳ್ಕೊಳ್ತೇನೆ ಕರ್ತನೆ. ಮುರಿದ ಮನಸ್ಸನ್ನು ಕರ್ತನೆ ಅವ್ರ ಗಾಯವನ್ನು ಕಟ್ಟಬೇಕೆಂದು ಕೇಳ್ಕೊಳ್ತೇವೆ. ಮುರಿದ ಮನಸ್ಸನ್ನು ವಾಸಿ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಅದ್ಭುತಗಳನ್ನು ಕರ್ತನೆ ಅವರ ಜೀವಿತಗಳಲ್ಲಿ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಕರ್ತನೆ, ಆ ಪ್ರಿಯಪಟ್ಟ ಮಕ್ಕಳ ಜೀವಿತದಲ್ಲಿ ಓಡ್ತಿರುವಂಥ ಎಲ್ಲವರಿಗಳ ಅಂಧಕಾರ ಶಕ್ತಿಯಲ್ಲ ಅಪಶಕ್ತಿಗಳನ್ನ ಸೈತನ ಸಮಸ್ತ ಕಾರ್ಯಗಳನ್ನು ಯೇಸು ನಮ್ಮಲ್ಲಿ ಲಯ ಮಾಡ್ತಾ ಇದ್ದೇವೆ ಸ್ವಾಮಿ. ಅದೊಪ್ಪನಿನಾಗಿ ಮಾಡಿದ್ದಕ್ಕೆ ಸ್ತೋತ್ರ ಸಲ್ಲಿಸ್ತಾ ನಿಮ್ಮ ಸೇವಕರಾಗಿ ದಾಸರಾಗಿ ಸ್ವಾಮಿ ತಂದೆಯ ದೇವರ ನಾಮದಲ್ಲಿ ಇವ್ರನ್ನ ಆಶೀರ್ವಾದ ಮಾಡ್ತಿದ್ದೇವೆ. ಕರ್ತನಾದ ಯೇಸುವಿನಲ್ಲಿ ಆಶೀರ್ವಾದ ಮಾಡ್ತಿದ್ದೇವೆ. ಪರಿಶುದ್ಧಾತ್ಮನಲ್ಲಿ ಆಶೀರ್ವಾದ ಮಾಡ್ತಿದ್ದೇವೆ. ಈ ಆಶೀರ್ವಾದಗಳು ಸ್ವಾಮಿ ಅವರ ತಲೆಗಳ ಮೇಲೆ, ಕುಟುಂಬದ ಮೇಲೆ, ಜೀವಿತದ ಮೇಲೆ ಯಾವಾಗಲೂ ನೆಲೆಂದು ಕೃಪೆ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಮಹಿಮೆ ನಿಮಗೆ ಮಾತ್ರವೇ, ಯೇಸು ನಾಮದಲ್ಲೇ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.